ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನೋಡ್ತಾ ಇದ್ದೀರಾ ಒಂದು ಹೊಸ ಗಾಡಿನ, ಟ್ರಯಂಫ್ ಸ್ಪೀಡ್ 400 ಇದು 350cc ಇದು ಹೊಸ ಲೈನಪ್ಪು. ಸೊ ಇದ್ರದ್ದು ಡೀಟೇಲ್ಸ್ ನೋಡೋಣ ನಾವು, ಗಾಡಿ ಹೆಂಗಿದೆ ಏನು ಅಂತೆಲ್ಲ. 350cc ಡೌನ್ ಗ್ರೇಡ್ ಆಗಿರೋದ್ರಿಂದ ಫಸ್ಟು 400 ಇದ್ದಿದ್ದು 398cc, ಬಟ್ ಇವಾಗ 349cc ಆಗಿದೆ. ಕರೆಕ್ಟಾಗಿ 350cc ತಂದಿಟ್ಟಿದ್ದಾರೆ, GST ನಾಮ್ಸ್ ಬಂದಿರೋದ್ರಿಂದ. ಸೊ ಇದ್ರ ಡೀಟೇಲ್ಸ್ನೆಲ್ಲ ನಾವು ಡೀಟೇಲಾಗಿ ನೋಡೋಣ ಬನ್ನಿ. ಫಸ್ಟು ಫ್ರಂಟಿಂದ ಸ್ಟಾರ್ಟ್ ಮಾಡೋಣ ನಾವು. ಫ್ರಂಟ್ ಟೈರಿಂದ ಸ್ಟಾರ್ಟ್ ಮಾಡೋಣ, ಕೆಳಗಡೆಯಿಂದ. ಇದರಲ್ಲಿ ಬರೋದು ಬ್ರಿಡಿಸ್ಟೀನ್ ಸೆಂಚುರೋ ಟೈರ್ಸು, ಸೇಮ್ ನಮ್ಮ GTL ಬರೋದು ಇದೇ ಕಂಪ್ನಿದು, ಇದೇ ಬ್ರ್ಯಾಂಡ್ ಟೈರ್ಸು. ಫ್ರಂಟ್ ಸೆಕ್ಷನ್ ಬಂದು ನಿಮಗೆ 110/80 ಬರುತ್ತೆ, 17 ಇಂಚ್ ವೀಲ್ಸು. ಆ್ಯಂಡ್ ಡಿಸ್ಕ್ ನೋಡೋದಾದರೆ ನಾವು 300mm ಡಿಸ್ಕ್ ಬರುತ್ತೆ ಇದಕ್ಕೆ, ವಿತ್ 4 ಪಿಸ್ಟನ್ ಕ್ಯಾಲಿಪರ್ಸು, ಬೈಬ್ರೇವರ್ ಕ್ಯಾಲಿಪರ್ಸ್ ಇದು. ಆ್ಯಂಡ್ ಆಕ್ಸಿಯಲ್ ಬ್ರೇಕಿಂಗ್ ಬರುತ್ತೆ, ನೀವು ನೋಡ್ತಿರ್ಬೋದು, ವಿತ್ ಅಡ್ಜಸ್ಟೇಬಲ್ ಬ್ರೇಕ್ಸ್. ಬ್ರೇಕ್ ಪ್ರೈಸ್ ಎಲ್ಲ ಹೇಳ್ತೀನಿ ನಾನು ಮುಂದಕ್ಕೆ. ಆ್ಯಂಡ್ ಸಸ್ಪೆನ್ಷನ್ ನೋಡ್ತಾ ಇದ್ರೆ ಸೇಮ್ 400ಅಲ್ಲಿ ಬರ್ತಿತ್ತಲ್ಲ ಅಪ್ಸೈಡ್ ಡೌನ್ ಸಸ್ಪೆನ್ಷನು, ಅದೇ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ವಿತ್ ಗೋಲ್ಡನ್ ಆ್ಯಕ್ಸೆಂಟ್ಸು. ಸೊ ಅದರಲ್ಲಿ ಯಾವ ಕಾಂಪ್ರಮೈಸ್ ಮಾಡಿಲ್ಲ ನಿಮಗೆ. ಹೆಡ್ಲೈಟ್ ಬಂದು ಈ ಥರ ಇದೆ, ಸೇಮ್ ಓಲ್ಡ್ ಡಿಸೈನ್ ನೀವು ನೋಡಿದ್ದಿದ್ರೆ. ಮತ್ತು ಇಂಡಿಕೇಟ್ರು ಎಲ್ಲ ಆ್ಯಸ್ ಇಟ್ ಈಸ್ ಬಂದಿದೆ ನಿಮಗೆ. ನಂಬರ್ ಪ್ಲೇಟ್ ಇನ್ನೂ ಇನ್ಸ್ಟಾಲ್ ಆಗಿಲ್ಲ, ಹೊಸ ಗಾಡಿ ಇದು. ತಗೊಂಡು ಒಂದು 4-5 ಡೇಸ್ ಆಗಿದೆ ಅಷ್ಟೇ. ಸೊ ಅದಕ್ಕೆ ಇನ್ನೂ ನಂಬರ್ ಪ್ಲೇಟ್ ಎಲ್ಲ ಹಾಕಿಲ್ಲ. ಅಡ್ಜಸ್ಟೇಬಲ್ ಕ್ಲಚ್ ಆ್ಯಂಡ್ ಬ್ರೇಕ್ಸ್ ಲಿವರ್ ಎಲ್ಲ ನೀವು ನೋಡ್ತಿದ್ರಿ, ಹಳೇದ್ರಲ್ಲೂ ಬರ್ದಿತ್ತು. ಫಸ್ಟು ಲಾಂಚ್ ಆಗಿರೋದ್ರಲ್ಲಿ ಅದೆಲ್ಲ ಇರಲಿಲ್ಲ, ಬಟ್ ಇವಾಗೆಲ್ಲ ಬಂದಿದೆ. ಆ್ಯಂಡ್ ಇದು ಎಕ್ಸ್ಪೋಸ್ಡ್ ವೈರಿಂಗು, ಸ್ವಲ್ಪ ಕ್ಲೀನಾಗಿ ಇನ್ನೂ ಟಕ್ಕಾಗೋ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು. ರಿಫ್ಲೆಕ್ಟರ್ಸ್ ಬರುತ್ತೆ ಸೈಡಲ್ಲಿ. ಆ್ಯಂಡ್ ನಾವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನೋಡಿದ್ರೆ ಸೇಮ್ ನೀವು 400cc ಏನು ನೋಡ್ತಿದ್ರಿ ಎಲ್ಲ ಸೇಮ್ ಇದೆ. ಬಟ್ ಒಂದೇನು ಮಿಸ್ಸಿಂಗ್ ಅಂದರೆ ಇಲ್ಲಿ ಇಮ್ಮೊಬಿಲೈಸರ್ ಸೆನ್ಸರ್ ಇರ್ತಿತ್ತಲ್ಲ, ಬ್ಲಿಂಕ್ ಆಗ್ತಿತ್ತು ಇಲ್ಲಿ ಲೈಟು ರೆಡ್ ಕಲರು. ಸೊ ಅದು ಇವಾಗ ಟ್ರಯಂಫ್ 4 ತೆಗ್ದಾಕಿದ್ದಾರೆ. ಅದೊಂದು ಕಾಸ್ಟ್ ಕಟ್ಟಿಂಗ್ ಅಂತ ಹೇಳ್ಬೋದು. ಕೀಯಲ್ಲಿ ಫಸ್ಟ್ ನಮಗೆ ಇಮ್ಮೊಬಿಲೈಸರ್ ಬರ್ತಿತ್ತು, ಸೊ ಅದು ಇಲ್ಲ ಇವಾಗ. ನೀವು ಕೀ ಏನಾದ್ರು ಆಳೋದ್ರೆ ಬೇರೆ ಕೀ ಮಾಡೋರ ಹತ್ರ ಮಾಡಿಸ್ಕೊಂಡು ಕೂಡ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ಆನ್ ಮಾಡ್ಬೋದಿತ್ತು ಇಮ್ಮೊಬಿಲೈಸರ್ ಇದ್ದಿದ್ರೆ, ಬಟ್ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಇಂಜಿನ್ನ. ಇದಾದರೆ ಇವಾಗ ನಾವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಸೇಮ್ ನಮಗೆ ಸ್ವಿಚ್ಚೆಲ್ಲ ಸೇಮ್ ಕಾಣಿಸುತ್ತೆ, ಈ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ. ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು ಏನೇನು ಅಂತ. ಇದು ಬಂದು ಪಾಸ್ ಲೈಟು ಆ್ಯಂಡ್ ಹೈ ಬೀಮ್ ಲೋ ಬೀಮು. ಇದು ಹೈ ಬೀಮ್ಗೆ, ಇದು ಲೋ ಬೀಮ್ಗೆ. ಆ್ಯಂಡ್ ಇದು ನಾವು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆಯಲ್ಲ, ಸೆಮಿ ಡಿಜಿಟಲ್ ಇದು, ಅದರಲ್ಲಿ ಬ್ರೌಸ್ ಮಾಡೋಕ್ಕೆ ಈ ಬಟನ್ ಇದೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಹೈ ಬೀಮ್ ಲೋ ಬೀಮ್ ಕೊಟ್ಟಿದ್ದಾರೆ. ಇದು ಟರ್ನ್ ಸಿಗ್ನಲ್ಸ್ ಇಂಡಿಕೇಟರ್ಗೆ. ಹಾರ್ನ್ ಬಂದು ಈ ಥರ ಸೌಂಡ್ ಇದೆ ನಿಮಗೆ, ಹಳೇದು ಯಾವ ಥರ ಬರ್ತಿತ್ತು ಅದೇ ಥರ ಇದೆ, ಈ ಥರ ಟೋನಲ್ಲಿ ಸಿಂಗಲ್ ಟೋನ್ ಹಾರ್ನ್ ಬರೋದು ಇದರಲ್ಲಿ. ಆ್ಯಂಡ್ ಈ ಕಡೆ ಬಂದು ಕಿಲ್ ಸ್ವಿಚ್ ಸಿಗುತ್ತೆ, ಹಜಾರ್ಡ್ ಸಿಗುತ್ತೆ ಆ್ಯಂಡ್ ಸೆಲ್ಫ್ ಸ್ಟಾರ್ಟ್ ಸಿಗುತ್ತೆ. ಇನಿಷಿಯಲ್ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂತಲೂ ಕೇಳಿಸ್ತೀನಿ ನಾನು ನಿಮಗೆ. ಸೈಡಲ್ಲಿ ಕೂಡ ಏನೂ ಚೇಂಜ್ ಇಲ್ಲ ನಮಗೆ. ಇಂಜಿನಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದಾರೆ TR ಸೀರೀಸ್ ಅಂತ ಬರೆದಿದೆ ಇಲ್ಲಿ. ಹಳೆ 400cc ನಿಮಗೆ TR ಸೀರೀಸಲ್ಲಿ 400 ಅಂತ ಬರೆದಿರ್ತಿತ್ತು, ಬಟ್ ಅದೊಂದು ಮಿಸ್ಸಿಂಗ್ ಇದೆ ಇದರಲ್ಲಿ. ರೇಡಿಯೇಟ್ರ್ ಕೂಲಿಂಗ್ ಫ್ಯಾನು ಈ ಕಡೆ ಸೈಡ್ಗೆ ಥ್ರೋ ಮಾಡೋದು ಏರ್ನ. ಆ್ಯಂಡ್ ಈ ರೇಡಿಯೇಟ್ರೆಲ್ಲ ಅದೇ ಥರ ದೊಡ್ಡದಾಗಿ ರಿಟೈನ್ ಆಗಿದೆ ನಿಮಗಿನ್ನು. ಸೀಟು ಸ್ವಲ್ಪ ಅಷ್ಟೊಂದು ಕಂಫರ್ಟ್ ಇಲ್ಲ, ಸ್ವಲ್ಪ ಹಾರ್ಡರ್ ಸೈಡ್ ಇದೆ. ಆ್ಯಂಡ್ ಹಿಂದ್ಗಡೆ ಕೂಡ ನಿಮಗೆ ಲೋಗೋ ಸಿಗುತ್ತೆ ಟ್ರಯಂಫ್ ಅಂತ. ಟೈಲ್ ಲೈಟ್ ನೋಡಿ ಈ ಥರ ಇದೆ. ಆ್ಯಂಡ್ ಇದು ಬಂದು ಆಲ್ LED ಸೆಟಪ್ಪು, ಇಂಡಿಕೇಟರ್ ಆಗಿರಲಿ, ಟೇಲ್ ಲೈಟ್, ಹೆಡ್ಲೈಟ್ ಎಲ್ಲ. ಆಮೇಲೆ ಸ್ಯಾರಿ ಗಾರ್ಡ್ ಕೂಡ ಇದೆ, ಆ್ಯಸ್ ಇಟ್ ಈಸ್ ನೀವು ನೋಡಿರ್ತೀರ ಎಲ್ಲದರಲ್ಲೂ. ಆ್ಯಂಡ್ ರೇರ್ ಡಿಸ್ಕ್ ಬಂದು ನಿಮಗೆ 230mm ಡಿಸ್ಕ್ ಬರುತ್ತೆ. ಇದು ABS ವೈರ್ ಇಲ್ಲಿದೆ. ಆ್ಯಂಡ್ ರೇರ್ ಕ್ಯಾಲಿಪರ್ಸ್ ಆಲ್ಸೋ ನಿಮಗೆ ವೈಬ್ರೇ ನೋಡೋಕ್ಕೆ ಸಿಗುತ್ತೆ, ವಿತ್ ಸಿಂಗಲ್ ಪಿಸ್ಟನ್ ಕ್ಯಾಲಿಪರು. ಆ್ಯಂಡ್ ಇದ್ರ ಟೈರ್ ಸೈಜ್ ಬಂದು 150/70 R17. ಇದು ಕೂಡ ಬ್ರಿಡಿಸ್ಟೀನ್ ಸೆಂಚುರೋ ಟೈರ್ಸ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ಇದರಲ್ಲಿ ತುಂಬ ವೈಡ್ ಸೆಕ್ಷನ್ ಬರುತ್ತೆ, 150 ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. GTL ಬರೋದು 130 ಸೆಕ್ಷನ್ ಬ್ರಿಡಿಸ್ಟೀನೇ, ಬಟ್ ಇದರಲ್ಲಿ 150 ಬರುತ್ತೆ. ಎಕ್ಸಾಸ್ಟ್ ನೋಟ್ ನೋಡೋಕೆ ಕೇಳೋಣ ನಾವು ಇವಾಗ ಯಾವ ಥರ ಇದೆ ಅಂತ. ಸೊ ಇದು ಇದರ ಎಕ್ಸಾಸ್ಟ್ ಸೌಂಡು ಐಡಲಲ್ಲಿ. ಇದು ಹೊಸ ಗಾಡಿ ಆಗಿರೋದ್ರಿಂದ ಇಂಜಿನ್ ಬ್ರೇಕಿನ್ ಆಗಿಲ್ಲ ಇನ್ನು. ಸೊ ನಾವು 3000 RPM ಮೇಲೆ ರೇವ್ ಮಾಡೋಂಗಿಲ್ಲ. ಮುಂದಕ್ಕೆ ನಾವು ರೈಡ್ ಮಾಡ್ಬೇಕಾದ್ರೆ ಮಿಕ್ಕಿದ್ದು ಮಾತಾಡೋಣ. ಓಕೆ ಗೈಸ್, ಇವಾಗ ರೈಡಿಂಗ್ ವ್ಯೂಗೆ ಬಂದಿದ್ದೀವಿ ನಾವು. ಇವಾಗ ಗಾಡಿ ಬಗ್ಗೆ ಡೀಟೇಲಾಗಿ ಮಾತಾಡೋಣ ನಾವು. ಸೊ ಇನಿಷಿಯಲಾಗಿ ಇದ್ರದ್ದು ಥ್ರಾಟಲ್ ರೆಸ್ಪಾನ್ಸು ಫುಲ್ಲು ಅಗ್ರೆಸಿವ್ ಇಟ್ಬಿಟ್ಟಿದ್ದಾರೆ. ಹೆಂಗೆ ಅಂದರೆ ಸ್ವಲ್ಪ ಡೌನ್ ಗ್ರೇಡ್ ಮಾಡಿದಾರಲ್ಲ ಇಂಜಿನು 400ಇಂದ 350ಗೆ. ಅದಕ್ಕೆ ನಮಗೆ
ಟಾರ್ಕಲ್ಲಿ 5.5 ನ್ಯೂಟನ್ ಮೀಟರು ಡಿಕ್ರೀಸ್ ಆಗಿದೆ 400 ಕಂಪೇರ್ ಮಾಡಿದ್ರೆ. ಸೊ ಅದು ಫೀಲ್ ಆಗಬಾರ್ದು ಅಂತ ನಮಗೆ ಥ್ರಾಟಲ್ ರೆಸ್ಪಾನ್ಸ್ ಮ್ಯಾಪ್ನ ಫುಲ್ಲು ಅಗ್ರೆಸಿವಾಗಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇನಿಷಿಯಲಲ್ಲೇ ಗಾಡಿ ಒಂಥರ ಹೆವಿ ಪಿಕಪ್ ತೊಗೊಳುತ್ತೆ, ಎತ್ಕೊಳ್ಳುತ್ತೆ ಮೇಲೆ, ಬಟ್ ಥ್ರಾಟಲ್ ಬಿಟ್ಟ ತಕ್ಷಣ ಪಟ್ಟಂದು ಬಿದ್ದೋಗುತ್ತೆ ಹಂಗೇ. ಸೊ ನಿಮಗೆ ಸಿಟಿಲೆಲ್ಲ ಹಿಂಗೆ ಮುಂದೆ ಹಿಂದೆ ಮಾಡ್ತಾ ಇರ್ತೀರ ನೋಡಿ. ಆ್ಯಕ್ಸಿಲೇಟ್ ಮಾಡಿದ ತಕ್ಷಣವೇ ನೋಡಿ ಸ್ವಲ್ಪ ಕೊಡ್ತಾಯಿದ್ರು ಎತ್ಕೋತಾ ಇದೆ ಗಾಡಿ, ಬಟ್ ಬಿಟ್ಟ ತಕ್ಷಣ ಹಂಗೆ ಬಿದ್ದೋಗ್ತಾ ಇದೆ. ಸೊ ಜಾಸ್ತಿ ಪುಷ್ ಮಾಡೋದು ಬೇಡ, ಗಾಡಿ ಇನ್ನೂ ಬ್ರೇಕ್ ಇನ್ ಆಗಿಲ್ಲ. ಇರೋದು ಬ್ರೇಕ್ ಇನ್ ಆದಮೇಲೆ ನಮ್ಮ ಹತ್ರ ಸ್ಪೀಡ್ 400 cc ಗಾಡಿನೂ ಇದೆ. ಒಂದು ಡ್ರ್ಯಾಗ್ ವಿಡಿಯೋನ ಮಾಡೋಣ. ಆಮೇಲೆ ಇದ್ರ ಇಂಜಿನ್ ಫಿಗರ್ಸಿಗೆ ಬಂದರೆ ಇವಾಗ ಇದರಲ್ಲಿ ಬೋರ್ ಲೆಂತ್ನ ಏನೂ ಚೇಂಜ್ ಮಾಡಿಲ್ಲ. ಬೋರ್ 84 mm ಏನಿತ್ತು ಅದನ್ನೇ ಬಿಟ್ಟಿದ್ದಾರೆ. ಬಟ್ ಸ್ಟ್ರೋಕ್ ಲೆಂತು 64 ಏನೋ ಇತ್ತು, ಅದನ್ನು 56.1 ಮಾಡಿದ್ದಾರೆ ಸ್ಟ್ರೋಕ್ ಲೆಂತು. ಬೋರ್ನ ಏನೂ ಮುಟ್ಟೇ ಇಲ್ಲ. ಬೋರ್ ಮತ್ತು ಸ್ಟ್ರೋಕ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಿಮಗೆ ಬೇಸಿಕಾಗಿ ಹೇಳ್ಬಿಡ್ತೀನಿ. ಬೋರ್ ಅಂದರೆ ಹಾರಿಜಾಂಟಲ್ ವ್ಯೂ. ಇವಾಗ ಸಿಲಿಂಡರ್ ಹೆಡ್ ಇರುತ್ತಲ್ಲ, ಸಿಲಿಂಡರ್ ಹೆಡ್ಡಲ್ಲಿ ಮೇಲ್ಗಡೆ ಡಯಾಮೀಟ್ರ್ ಏನಿರುತ್ತೆ ಅದು ಬೋರ್ ಲೆಂತು. ಬಟ್ ಅದು ಮೇಲೆ ಕೆಳಗಡೆ ಪಿಸ್ಟನ್ ಏನು ಆ್ಯಕ್ಟ್ ಆಗುತ್ತೆ ಅದು ಸ್ಟ್ರೋಕ್ ಲೆಂತು. ಸ್ಟ್ರೋಕ್ ಲೆಂತು 64 ಇದ್ದಿದ್ದನ್ನ ನಮಗೆ 56 ಮಾಡಿದ್ದಾರೆ. ದೆನ್ ಕಾಡು ಏರಿಯಾ ಫುಲ್ಲು. ಇಲ್ಲೇ ಊಟನ ಹಾಕೊಂಬಿಡಲ್ಲ. ಸೆಕೆಂಡ್ ಗೇರಲ್ಲಿ ಎತ್ತಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಇದ್ರ ಪವರ್ ಹೆಂಗೆ ಆ್ಯಕ್ಟ್ ಆಗುತ್ತಂತ. ಈ ಥರ ಎಲ್ಲ ಮಾಡಬಾರ್ದು. ಎತ್ಕೊಂತು ಗುರು ಗಾಡಿ. ನಾನು ಏನು ಹೇಳ್ತಿದ್ದೆ, ಹಾಂ ಕರೆಕ್ಟು. ನಮಗೆ ಸ್ಟ್ರೋಕ್ ಲೆಂತಲ್ಲಿ ಮಾತ್ರ ಚೇಂಜ್ ಸಿಗೋದು. ಮೊದಲೇ ಇದು ಶಾರ್ಟ್ ಸ್ಟ್ರೋಕ್ ಇಂಜಿನ್ನು, ಲಿಕ್ವಿಡ್ ಕೂಲ್ಡ್ ಬರುತ್ತೆ. ಲಿಕ್ವಿಡ್ ಕೂಲ್ಡ್ ಬಂದಿದೆ ಅಂದರೆ ನಿಮಗೆ ಶಾರ್ಟ್ ಸ್ಟ್ರೋಕ್ ಇಂಜಿನ್ ಅಂತಲೇ ಅರ್ಥ. ನಮ್ಮದು GT ಎಲ್ಲ ಇದೆಯಲ್ಲ ಅದು ಲಾಂಗ್ ಸ್ಟ್ರೋಕ್ ಇಂಜಿನ್ನು. ಲಾಂಗ್ ಸ್ಟ್ರೋಕ್ ಇಂಜಿನ್ಗೆ ಲಿಕ್ವಿಡ್ ಕೂಲಿಂಗ್ ಮಾಡೋಕ್ಕಾಗಲ್ಲ, ಅದೆಲ್ಲ ಆಯಿಲ್ ಕೂಲ್ಡೇ ಬರೋದು. ಸೊ ಇವಾಗ ಸ್ಟ್ರೋಕ್ ಲೆಂತ್ ಕಮ್ಮಿ ಮಾಡೋದ್ರಿಂದ ಇನ್ನೂ ಸ್ಟ್ರೋಕು ಜಾಸ್ತಿ ಆಗಿದೆ, ಅಂದರೆ ಲೆಂತ್ ಕಡಿಮೆ ಆಗಿದೆ. ಸೊ ಇನ್ನೂ ಜಾಸ್ತಿ ಅಗ್ರೆಸಿವ್ ಶಾರ್ಟ್ ಸ್ಟ್ರೋಕ್ ಗಾಡಿ ಇವಾಗ. ನಮಗೆ ಕಂಪ್ರೆಷನ್ ರೇಷಿಯೋ ಸ್ಪೀಡ್ 400 ಇದ್ದಿದ್ದು 12:1. ಬಟ್ ಇವಾಗ ಇನ್ನೂ ಸ್ಟ್ರೋಕ್ ಕಡಿಮೆ ಆಗಿರೋದ್ರಿಂದ 12.1:1 ಆಗಿದೆ ಇವಾಗ ಇದ್ರದ್ದು ಕಂಪ್ರೆಷನ್ ರೇಷಿಯೋ. ಆ್ಯಂಡ್ ಇದು E20 ಕಂಪ್ಯಾಟೇಬಲು. ನೋಡಿ ಇಲ್ಲಿ ಬ್ಯಾಡ್ಜ್ ಇದೆ E20 ಕಂಪ್ಯಾಟೇಬಲ್ ಅಂತ. ಸೊ ಇದಾಗಿತ್ತು ಇದ್ರ ಇಂಜಿನ್ ಫಿಗರ್ಸು. ಆ್ಯಂಡ್ ನಾನು BHP ಮತ್ತು ಟಾರ್ಕ್ ಹೇಳಿಲ್ಲ ಕರೆಕ್ಟು. ಇದರಲ್ಲಿ ಫಸ್ಟು 400 cc ಗಾಡೀಲಿ ನಮಗೆ 40 PS ಹಾರ್ಸ್ ಪವರ್ ಮಾಡ್ತಿದ್ದು, 40 bhp ಮಾಡ್ತಿತ್ತು. ಬಟ್ ಇವಾಗ 37 ಮಾಡ್ತಾಯಿದೆ. 3 ಹಾರ್ಸ್ ಪವರು ಕಡಿಮೆ ಆಗಿದೆ ನಮಗೆ. ಆ್ಯಂಡ್ ಟಾರ್ಕ್ ನೋಡೋದಾದರೆ ನಮಗೆ ಇವಾಗ 30.5 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಿದೆ ಗಾಡಿ. ಸೊ 5.5 ನ್ಯೂಟನ್ ಮೀಟರ್ ಕಡಿಮೆ ಆಗಿದೆ. ಆ್ಯಂಡ್ CC ಕಡಿಮೆ ಆಗಿರೋದಕ್ಕೆ ಇವಾಗ ಎಕಾನಮಿ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. 1 to 2 kmpl. ಇವ್ರ ಕಂಪ್ನಿ ಕ್ಲೇಮ್ ಮಾಡಿರೋದು 2 to 3 kmpl ಅಂತ. ಅಂದರೆ ಫಸ್ಟು 27 ಕೊಡ್ತಿತ್ತು 400 cc ಹೈವೇಲಿ, ಬಟ್ ಇವಾಗ 30 ಕೊಡುತ್ತೆ ಅಂತ ಹೇಳಿದ್ದಾರೆ. ಬಟ್ ರಿಯಲ್ ವರ್ಲ್ಡಲ್ಲಿ ನಿಮಗೆ 27 ಇದ್ದಿದ್ದು 28 ಆ್ಯಂಡ್ 29 ತನಕ ಹೋಗ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್. ನೀವು ಆರಾಮಾಗಿ ಫುಲ್ ಗಾಡಿಗೆ ಹೆಂಗೆ ಬೇಕು ಆ ಥರ ಓಡಿಸ್ತೀರಾ ಅಂತ ಅಂದರೆ ಆವಾಗ ಒಂದು 30ಗೆ ಹೋಗ್ಬೋದು. ನೋಡೋಣ ಹೆಂಗೆ ಬರುತ್ತೆ ಅಂತ. ಇದ್ರ ಪ್ರೈಸ್ ಬಂದು 3,04,700 ರೂಪೀಸ್ ಆಯ್ತಂತೆ. ಆ್ಯಂಡ್ ಈ ಗಾಡಿ ಬಂದು ಲಿಖಿತ್ BJ ಅವ್ರದ್ದು. ಸೊ ಆಲ್ ಥ್ಯಾಂಕ್ಸ್ ಟು ಹಿಮ್ ಫಾರ್ ಗಿವಿಂಗ್ ದ ಬೈಕ್ ಟು ರಿವ್ಯೂ. ಇವಾಗ ತಗೊಂಡಿರೋದು ಒಂದು 4 days ಆಗಿದೆ ಅಷ್ಟೇ ಒಂದು ತಗೊಂಡು. ಜಾಸ್ತಿ ಏನು ಓಡಿಲ್ಲ ಗಾಡಿ, ಓಡೋ ತೋರಿಸ್ತೀನಿ ರೀ ನಿಮಗೆ. ನೋಡಿ ಓಡೋ 49 ಕಿಲೋಮೀಟರ್ಸ್ ಓಡಿದೆ ಅಷ್ಟೇ. ನನ್ನ GT ತೊಗೊಂಡಾಗ ಫಸ್ಟ್ ಡೇನೇ ಮೈಸೂರಿಗೆ ಹೊಡೆದಿದ್ದೆ. ಹೋಗಿ ಬರೋಕ್ಕೆ 100 ಕಿಲೋಮೀಟರ್ಸ್ ಒಂದೇ ದಿನದಲ್ಲಿ ಓಡಿಸ್ಬಿಟ್ಟಿದ್ದೆ ನಾನು. ಬ್ರೋ ಫುಲ್ಲು ಸೀರಿಯಸ್ ಆಗಿದ್ದಾರೆ ಹೊಸ ಗಾಡಿ ಅಂತ. ಇವಾಗ ಮಳೆ ಸೀಸನ್ ಅಂದ್ಬಿಟ್ಟು ಗಾಡಿನೇ ತೆಗಿತಾ ಇಲ್ಲ ಅಣ್ಣ. ಹಳೆ ಗಾಡೀಲಿ ಎಕ್ಸ್ಟ್ರೀಮ್ ಅನ್ನೋ ಹತ್ರ ಇದ್ದಿದ್ದು ಹಳೆ ಗಾಡಿ, ಅದರಲ್ಲಿ ಗಿರ್ನೋಟ್ ಎಲ್ಲ ಹೊಡೆದು ಚೆನ್ನಾಗಿ ಗಾಡಿನೇ ಹೋಗಿಸ್ಬಿಟ್ಟಿದ್ದ. ಗಾಡಿ ಓಡ್ಸೋಕ್ಕೆ ಆಗಲ್ಲ ಇವಾಗ. ಫುಲ್ಲು ಹ್ಯಾಂಡಲ್ ವಾಬ್ಲಿಂಗು ಓಡಿಸಿದ್ರೆ 20 ಸ್ಪೀಡಲ್ಲಿ ಹ್ಯಾಂಡಲ್ ವಾಬಲ್ ಬರ್ತದೆ. ಯೋಚನೆ ಮಾಡಿ ಹೆಂಗಿರಬೇಕು ಗಾಡಿ ಒಂದು ಅಂತ. ಅದನ್ನು ನೋಡೋಕ್ಕಾಗ್ದೇ ಇವಾಗ ಈ ಗಾಡಿ ಕೊಡಿಸೋರೆ ಮನೇಲಿ. ಈ ಗಾಡಿನ ಫುಲ್ಲು ಕೇರಾಗಿ ನೋಡ್ಕೋತವ್ರೆ. ಇಮ್ಮೊಬಿಲೈಸರ್ ತೆಗೆದಿದ್ದು ಒಂದು ಮೇಜರ್ ಕಾಸ್ಟ್ ಕಟ್ಟಿಂಗ್ ಆಗಿದೆ. ಆ್ಯಂಡ್ 400 cc 350 cc ಜಾಸ್ತಿ ಪ್ರೈಸ್ ಡಿಫ್ರೆನ್ಸ್ ಇಲ್ಲ ನೀವು ನೋಡೋದಾದರೆ.
7,000 ಏನೋ ಅಷ್ಟೇ ಕಡಿಮೆ ಆಗಿರೋದು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಏನಕ್ಕಂದರೆ ಇವಾಗ GST 2.0 ಬಂತಲ್ಲ, 40% ಟ್ಯಾಕ್ಸ್ ಹಾಕಿದ್ರಲ್ಲ, ಆವಾಗ ಟ್ರಯಂಫ್ ಅವರೆಲ್ಲ ಚೇಂಜ್ ಮಾಡಿರಲಿಲ್ಲ ಪ್ರೈಸ್ನ, ಜಾಸ್ತಿ ಮಾಡಲಿಲ್ಲ ಅವರು ಡೈರೆಕ್ಟಾಗಿ ಪ್ರೈಸ್ ಜಾಸ್ತಿ ಮಾಡೋ ಬದಲು ಇಂಜಿನ್ನಾಗೆ ಡೌನ್ಗ್ರೇಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಪ್ರೈಸ್ ಕಡಿಮೆ ಮಾಡಿದ್ರು 7,000. ಅದಕ್ಕೆ ನಮಗೆ ಅಷ್ಟೊಂದೇನು ಮೇಜರ್ ಚೇಂಜ್ ಅನಿಸ್ತಾ ಇಲ್ಲ. ಬಟ್ ಅವ್ರು ಜಾಸ್ತಿ ಮಾಡಿ ಕಡಿಮೆ ಮಾಡಿದರೆ ನಮ್ಗೆ ಅನಿಸ್ತಾ ಇತ್ತು ಆ ಥರ ಜಾಸ್ತಿ ಪ್ರೈಸ್ ಡಿಫ್ರೆನ್ಸ್ ಇದೆ ಅಂತ. ಬ್ರೇಕಿಂಗ್ ಬೈಟ್ ಚೆನ್ನಾಗಿದೆ. ಇದರಲ್ಲಿ ಬರೋದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು. ಬಟ್ ಇದಕ್ಕೆ ನೀವು ಸೆಮಿ ಸಿಂಟರ್ಡು ಅದನ್ನೆಲ್ಲ ಹಾಕೊತೀರಾ ಅಂದರೆ, ಸೆಮಿ ಸಿಂಟರ್ಡ್ ಅಂದರೆ ಸೆಮಿ ಸೆರಾಮಿಕ್ ಅಂತ ಬರುತ್ತಲ್ಲ ಅದು. ಇನ್ನೊಬ್ಬ ತಿರುಮ್ 400 ಅಂತ ನನ್ನ ವೀಡಿಯೋಸಲ್ಲಿ ಯಾವಾಗ ಬರ್ತಾ ಇರ್ತಾನೆ, ಸೃಜನ್ ಅಂತ ಅವನ ಹೆಸರು. ಅವನ ಹತ್ರ ಸ್ಕ್ರ್ಯಾಂಬ್ಲರ್ ಇದೆಯಲ್ಲ, ನೀವು ನೋಡಿರ್ತೀರ, ಎಲ್ಲ ವೀಡಿಯೋನ ನೋಡ್ಕೊಂಬಂದಿದ್ರೆ ಅದು ಗೊತ್ತಿರುತ್ತೆ ನಿಮಗೆ. ಅವನು 66 BHP ಅವ್ರದ್ದು ಹಾಕಿದ್ದಾನೆ ಸೆಮಿ ಸೆರಾಮಿಕ್ ಬ್ರೇಕ್ ಪ್ಯಾಡ್ಸು, ರೆಡ್ ಕಲರ್ ಬರುತ್ತೆ. ಅದು ಒಳ್ಳೆ ಬೈಟ್ ಇದೆ ಮಾತ್ರ. ಆ್ಯಂಡ್ ವರ್ತದೆ ಆ್ಯಕ್ಚುಲಿ. 1300 1500 ಏನೋ ಅಷ್ಟೇ. ಫ್ರಂಟು ರೇರು ಎರಡೂ ಬರುತ್ತೆ ಬ್ರೇಕ್ ಪ್ಯಾಡ್ಸು ಸೆಮಿ ಸೆರಾಮಿಕ್ಕು. ಇದರಲ್ಲಿ ಬರೋದು ಆರ್ಗ್ಯಾನಿಕ್ಕು, ಒಂದಕ್ಕೆ 300 ರೂಪೀಸ್ ಅಷ್ಟೇ ಕಾಸ್ಟ್ ಆಗೋದು. ಬಟ್ ಬೇಗ ಹೋಗ್ಬಿಡುತ್ತೆ ಬ್ರೇಕ್ ಪ್ಯಾಡ್ಸು ಆರ್ಗ್ಯಾನಿಕ್ ಇರೋದ್ರಿಂದ. ಆಮೇಲೆ ಆ ಥರ ಪೀಕ್ ಬೈಟು ಕೊಡೋಲ್ಲ ಅದು. ಬಟ್ ಅದು ಬ್ರೇಕ್ ಡಸ್ಟು ತುಂಬ ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ, ಅದೊಂದು ಅಡ್ವಾಂಟೇಜ್. 15 minutes later. ಇಲ್ಲ ಆರ್ಗ್ಯಾನಿಕ್ಕು ಸಿಂಟರ್ಡ್ ಥರ ಕಾಣಿಸ್ತೈತೆ. ಲವ್ ಬ್ರೇಕ್ ಪ್ಯಾಡ್ಸ್ ಯಾವುದು ಬೀಜ ಲೋ, ಹಿಂದೆ ಆರ್ಗ್ಯಾನಿಕ್ ಐತೆ, ಹಿಂದೆ ಪಕ್ಕ ಆರ್ಗ್ಯಾನಿಕ್ ಕಾಣಿಸ್ತೈತೆ, ಇಲ್ಲಿ ಬ್ಲ್ಯಾಕ್ ಕಲರ್ ಐತೆ. ಬಟ್ ಮುಂದೆ ಸಿಂಟರ್ಡ್ ಕೊಟ್ಟವನೇನೋ. ಸ್ಪ್ರಿಂಗ್ ಎಲ್ಲ ಕಾಣಿಸ್ತಿದೆ. ಸ್ಪ್ರಿಂಗ್ ಲೋ, ಮುಂದೆ ಸಿಂಟರ್ಡ್ ಕಣೋ. ಈ ಕರೆಕ್ಟಾಗಿ ಅಲ್ಲೇ ಕಾಣಿಸ್ತೈತೆ, ಮೆಟಲ್ಗಿರೋದು ಪ್ಯಾಡು, ಬ್ರೇಕ್ ಕಾಂಪೌಂಡು. ಹಾಂ, ಫುಲ್ ಸಿಂಟರ್ಡ್ ಅನಿಸ್ತದೆ. ಆರೆಂಜ್ ಇಲ್ವಾ? ಅವ್ನು ಫುಲ್ ಆರ್ಗ್ಯಾನಿಕ್ಕು. ಬಾಳಿಕೆ ಬರುತ್ತೆ, ಒಳ್ಳೆ ಬ್ರೇಕ್ ಪ್ಯಾಡ್. ಅದಕ್ಕೆ ನಾನು ಅನ್ಕೋತಾ ಇದ್ದೆ, ಏನು ಹಿಂಗೆ ಹಿಡಿತೈತಲ್ಲ ಬ್ರೇಕಿಂಗು ಅಂತ. ಅವ್ನು ಚೇಂಜ್ ಮಾಡಿಸಿದ್ಮೇಲೆ ಹಂಗೆ ಹಿಡಿತಾಯಿತ್ತು, ನಿನ್ನ ಸ್ಟಾಕಲ್ಲೇ ಹಿಂಗೆ ಹಿಡಿತೈತೆ. ಕ್ರೇಜಿ ಬಿಡು. ಅರೆ ಹ್ಞೂ, ಚೇಂಜ್ ಮಾಡಿಸ್ಬೇಕಾದ್ರೆ ಹಿಂಗೆ ಜೋಬ್ಗೆ ಹಿಂಗೆ ಚಕ್ಕಂದು ಬ್ಲೇಡ್ ಬೀಳ್ತದೆ ನಿಂಗೆ. ಆ್ಯಂಡ್ ಇದರಲ್ಲಿ ಟೈಮ್ ತೋರಿಸ್ತಿದೆಯಲ್ಲ 16:50 ಅಂತ, ಇದು 24 hours ಕ್ಲಾಕು. 12 hours ಕ್ಲಾಕ್ನ ಮಾಡೋಕ್ಕಾಗಲಿಲ್ಲ. 12 hours ಕ್ಲಾಕ್ ಆಪ್ಷನ್ನೇ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ, ನಮಗಂತೂ ಸಿಗಲಿಲ್ಲ. ಈ ಥರ ಏನಾದ್ರು ಹೆಂಗೆ ಮಾಡೋದು 12 hours ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೌಂಡಲ್ಲೆಲ್ಲ ಮಾಮೂಲಿ ಇದೆ, ಏನು ಡಿಫ್ರೆನ್ಸೇ ಅನಿಸ್ತಾ ಇಲ್ಲ. ಡೈಲಿ 400 ಓಡಿಸಿ ಯಾರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅವ್ರಿಗೆ ಮೋಸ್ಟ್ಲಿ ನೋಟಿಸ್ ಆಗ್ಬೋದು ಡಿಫ್ರೆನ್ಸು. ಬಟ್ ನನಗಂತೂ ಏನೂ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ನಾನು ಓಡಿಸಿದ್ದೀನಿ ಸ್ಪೀಡ್ 400 ಕೂಡ, 400 cc. ಬಟ್ ಅದಕ್ಕೂ ಇದಕ್ಕೂ ಅದೇ, ನನಗೇನು ಮೇಜರ್ ಡಿಫ್ರೆನ್ಸ್ ಅಂತ ಏನೂ ಅನಿಸ್ತಾ ಇಲ್ಲ. ಸೊ ನೀವೇ ಇವಾಗ ತೊಗೊಬೋದಾ ಅಂತ ಕ್ವಶನ್ ಮಾಡ್ಕೊತ ಇದ್ದರೆ ನಿಮಗೇನೆ ಕಡಿಮೆ ಬೇಡ ಮಾಡಿಬಿಟ್ಟು ಅವರೇ ಇಂಜಿನ್ನ ಏನಕ್ಕೆ ಅದಕ್ಕೆ ಹೋಗ್ಬೋದಾ ಇಲ್ಲ ಬೇರೆದು ನೋಡಬೇಕಾ ಅಂತ ಅನ್ಕೋತಾ ಇದ್ದರೆ, ನೀವು ಫಿಕ್ಸ್ ಆಗಿದ್ದರೆ ಫಸ್ಟ್ 400 ಇದ್ದಿದ್ರೆ ತೊಗೊತಿದ್ದೆ ನಾನು ಅಂತ ನನ್ನ ಕೇಳೋದಾದರೆ ಹೋಗಿ ಅಂತಲೇ ಹೇಳ್ತೀನಿ, ತಗೊಳ್ಳಿ ಅಂತ ಹೇಳ್ತೀನಿ. ಏನಕ್ಕಂದರೆ ನಿಮ್ಗೇನು ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಫೀಲೇ ಆಗಲ್ಲ ಗುರು. ಟಾಪ್ ಸ್ಪೀಡಲ್ಲೂ ಕಂಪ್ನಿ ಕ್ಲೇಮ್ ಮಾಡಿರೋದು 1 kmph ಕಡಿಮೆ ಬರುತ್ತೆ ಅಂತ ಅಷ್ಟೇ ಡಿಫ್ರೆನ್ಸ್ ಇರೋದು. 149 km/h 400 cc ಕ್ಲೇಮ್ ಮಾಡಿದರು. ಬಟ್ 350 cc 147 km/h ಏನೋ ಕ್ಲೇಮ್ ಮಾಡಿದ್ದಾರೆ, 147 148. ಬಟ್ 1 ಕಿಲೋಮೀಟ್ರ್ ಅಷ್ಟೇ ಡಿಫ್ರೆನ್ಸ್ ಇರೋದು, ಅಷ್ಟೇ ಇವರು ಕ್ಲೇಮ್ ಮಾಡಿರೋದು. ಅದು ರಿಯಲ್ ವರ್ಲ್ಡಲ್ಲಿ ಏನಂತ ನಾವು ನೋಡಬೇಕು. ವೈಬ್ರೇಷನ್ಸ್ ಏನು ಅಷ್ಟೊಂದು ಫೀಲ್ ಆಗ್ತಾಯಿಲ್ಲ ನನಗೆ, ಇಂಜಿನ್ ವೈಬ್ರೇಷನ್ಸು. ಹೈ ಸ್ಪೀಡಲ್ಲಿ ಹೋದಾಗ ಗೊತ್ತಾಗುತ್ತೆ. ಸ್ಕ್ರ್ಯಾಂಬ್ಲರ್ ಓಡಿಸಿದ್ರೆ ಒಂದು ಪಕ್ಷ ಗೊತ್ತಾಗ್ಬೋದೇನೋ. ಸೃಜನ್ ಸ್ಕ್ರ್ಯಾಂಬ್ಲರ್ ಓಡಿಸಿದ್ದೆ ನಾನು, ತಿರುಮ್ ಅಂತ ಹೇಳಿದ್ನಲ್ಲ ಒಂದು. ಒಳ್ಳೆ ಹೆಸರು ಬಂದೈತೆ ಮಾತ್ರ ತಿರುಮ್ ಅಂತ. ಅವ್ನು ಸ್ಕ್ರ್ಯಾಂಬ್ಲರ್ ಓಡಿಸಿದಾಗ ಹೆವಿ ವೈಬ್ರೇಷನ್ ಫೀಲ್ ಆಗುತ್ತೆ ಹೈ ಸ್ಪೀಡಲ್ಲಿ.
ಬಟ್ ಇದಂಗೆ ಆ ಸ್ಪೀಡ್ 400 ಓಡಿಸಿದಾಗಲೂ ಅಷ್ಟೊಂದೇನು ಫೀಲ್ ಆಗಿರಲಿಲ್ಲ ನನಗೆ. ಬಟ್ ಸ್ಕ್ರ್ಯಾಮ್ಲರ್ ಓಡಿಸಿದಾಗ ಫೀಲ್ ಆಗ್ತಿತ್ತು. ಇದು ಹೈ ಸ್ಪೀಡ್ಸಿಗೆ ಯಾವಾಗ ತೊಗೊಂಡೋಗ್ತೀವಿ ಅವಾಗ ಟೆಸ್ಟ್ ಮಾಡಬೇಕು ಅನ್ಸತಿ. ಸಕ್ಕತ್ತಾಗಿ ಹೀಟ್ ಆಗ್ತಾಯಿದೆ ಮಾತ್ರ. ಮೋಸ್ಟ್ಲಿ ಫ್ಯಾನ್ ಆನ್ ಆಗೈತಾ ಅಂತ. ನಂಗೆ ಹೆಲ್ಮೆಟ್ ಹಾಕಿರೋದಕ್ಕೆ ಏನೂ ಕೇಳಿಸ್ತಿಲ್ಲ ನಾಯ್ಸು ಅಷ್ಟೊಂದು. ಇಲ್ಲ ಫ್ಯಾನ್ ಆನ್ ಆಗಿಲ್ಲ ಬ್ರೋ. ನನ್ನ ಕಾಲಿಗೆಲ್ಲ ಸಕ್ಕತ್ತಾಗಿ ಹೀಟ್ ಹೊಡಿತಾಯಿದೆ ಮಾತ್ರ. ಹೀಟಿಂಗಲ್ಲಿ ಸ್ಪೀಡ್ 400 cc ಆ್ಯಂಡ್ 350 cc ಏನು ಡಿಫ್ರೆನ್ಸ್ ಇಲ್ಲ ಅಂತ ಅನಿಸುತ್ತೆ. ಹೀಟಿಂಗೆಲ್ಲ ಸೇಮ್ ಇದೆ. ನಾನು ಶಾರ್ಟ್ಸ್ ಹಾಕಿದ್ದೀನಿ, ಸೊ ನನಗೆ ಕ್ಲೀನಾಗಿ ಫೀಲ್ ಆಗ್ತಾಯಿದೆ ಹೀಟೆಲ್ಲ. ಸಿಟಿಗೆ ಮಾತ್ರ ಒಳ್ಳೆ ಗಾಡಿ, ಒಳ್ಳೆ ಬ್ರ್ಯಾಂಡು, ಒಳ್ಳೆ ಒಂದು ಪ್ರೀಮಿಯಮ್ ಮೋಟ್ರ್ ಸೈಕಲ್ನ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಇಂಜಿನ್ ಒಂದು ಬಜಾಜ್ದು. ಇದೇ ಇಂಜಿನ್ನು ನಮಗೆ ಬೇರೆ ಬಜಾಜ್ ಗಾಡೀಲು ನೋಡೋಕ್ಕೆ ಸಿಗುತ್ತೆ, NS 400 ಆ ಥರದ ಗಾಡಿಗಳಲ್ಲಿ. ಸೊ ಇದ್ರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸು. ಬಟ್ ರಿಸರ್ವ್ ಬಂದು 2.6 ಲೀಟರ್ಸ್ ಇದೆ. ಇವಾಗ ರಿಸರ್ವಲ್ಲಿ ಇದೆ ನೋಡಿ. ರಿಸರ್ವಿಗೆ ಬಂದರೆ ಬ್ಲಿಂಕ್ ಆಗೋಲ್ಲ. ನಮ್ಮ GTಲೆಲ್ಲ ಬ್ಲಿಂಕ್ ಆಗ್ತಾ ಇರುತ್ತಲ್ಲ, ಇದರಲ್ಲಿ ತೋರಿಸೋದೇ ಇಲ್ಲ ನೋಡಿ. ಇಲ್ಲಿ ನಮಗೆ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸ್ಬೇಕು ಆ್ಯಕ್ಚುಲಿ. ಈ ರಿಸರ್ವಿಗೆ ಬಂದರೆ ಫ್ಯೂಯಲ್ 0 ಅಂತ ತೋರಿಸುತ್ತೆ. ಇಲ್ಲಿ ಪೆಟ್ರೋಲ್ ಸಿಂಬಲ್ ಆನ್ ಆಗುತ್ತೆ ಕಾರ್ಗಳ ಥರ. ಆ ಥರ ಮಾಡಿದ್ದಾನೆ. ಇದ್ರ ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಅಗ್ರೆಸಿವ್ ಆಗಿದೆ ಇನಿಷಿಯಲಲ್ಲಿ. ಇವಾಗ ಇಂಜಿನ್ಗೆ ಹೆಂಗೆ ECUಲಿ ಪ್ರೋಗ್ರಾಮ್ ಮಾಡ್ತಾರೆ ಇಂಜಿನ್ದು ಯಾವ ಥರ ಪವರ್ ಡೆಲಿವರ್ ಮಾಡಬೇಕಂತ, ಅದೇ ಥರ ಥ್ರಾಟಲ್ಲು ಕೂಡ ಇರುತ್ತೆ. ಇದು ರೈಡ್ ಬೈ ವೈರ್ ಆಗಿರೋದ್ರಿಂದ ಥ್ರಾಟಲ್ಗಳಿಗೂ ಮ್ಯಾಪ್ ಇರುತ್ತೆ. ಅದನ್ನು ಫುಲ್ ಅಗ್ರೆಸಿವ್ ಆಗಿ ಮಾಡಿಬಿಟ್ಟವ್ರೆ, ಜಾಸ್ತಿ ಫೀಲ್ ಆಗಬಾರ್ದು ಅಂತ. ಸೊ ಅದರಿಂದ ಅಷ್ಟೊಂದೇನು ಫೀಲ್ ಆಗೋಲ್ಲ. ಬಟ್ ಅದೇ ಹೇಳಿದ್ನಲ್ಲ, ನಿಮ್ಗೆ ಥ್ರಾಟಲ್ ಕೊಟ್ಟ ತಕ್ಷಣ ಅಗ್ರೆಸಿವ್ ಆಗಿ ಪಿಕಪ್ ತೊಗೊಳುತ್ತೆ, ಬಿಟ್ಟ ತಕ್ಷಣ ಅಗ್ರೆಸಿವ್ ಆಗಿ ಬಿದ್ದೋಗುತ್ತೆ ಪವರು. ಆ ಥರ ಇರೋದಕ್ಕೆ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಈ ಥರ. ಅದೊಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ನಿಮಗೆ. ಆ್ಯಂಡ್ ನೀವು ಸ್ಪೀಡ್ ಏನಾದ್ರು ತೊಗೊತಾ ಇದ್ದರೆ ಈ ಬಾರ್ ಆ್ಯಂಡ್ ಮಿರರ್ಸು ನಿಮಗೆ ಸ್ಟ್ಯಾಂಡರ್ಡಾಗಿ ಸಿಗುತ್ತಲ್ಲ, ಈ ಬಾರ್ ಆ್ಯಂಡ್ ಮಿರರ್ಸ್ನ ಯಾವುದೇ ಥರ ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಕೇರ್ಫುಲ್ಲಾಗಿ. ಏನಕ್ಕಂದರೆ ಈ ಬಾರ್ ಆ್ಯಂಡ್ ಮಿರರ್ಸ್ ನಾನು ಹಂಗೆ ಕ್ಯಾಶುವಲಾಗಿ ಬ್ರೌಸ್ ಮಾಡಿದಾಗ ನೋಡ್ತಿದ್ದೆ, 19,800 ರೂಪೀಸ್ ಇದೆ ಬಾರ್ ಆ್ಯಂಡ್ ಮಿರರ್ಸ್ಗೆ. ಯಪ್ಪ, ಹೆವಿ ಕಾಸ್ಟ್ ಆಗಲಿಲ್ವಾ? ಅಂದರೆ ನಾನೇ ತಪ್ಪು ಹೇಳ್ತಾ ಇದ್ದೀನೋ ಏನೋ ಗೊತ್ತಾಗ್ತಿಲ್ಲ ನನಗೆ. ಬಟ್ ನಾನು ಬ್ರೌಸ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ನಂಗೆ ನೆನಪಿದೆ ಚೆನ್ನಾಗಿ. 19,800 ರೂಪೀಸ್ ಕಾಸ್ಟ್ ಆಗ್ತಿತ್ತು. ನಾನು ಅವಾಗ ಅನ್ಕೊತಿದ್ದೆ ನಮ್ಮ GTಗೆ 7,000 ಏನೋ ಬರುತ್ತೆ, 6,500 7,000 ಸಮಥಿಂಗ್ ಬರುತ್ತೆ, ಅದೇ ಪರವಾಗಿಲ್ವಲ್ಲ ಅಂತ ನೋಡ್ತಾ ಇದ್ದೆ ನಾನು. ಏನಕ್ಕೆ ಇಷ್ಟೊಂದು ಬಾರ್ ಆ್ಯಂಡ್ ಮಿರರ್ಸ್ ಅಂಥದ್ದು ಏನಪ್ಪ ಇದೆ ಇದರಲ್ಲಿ ಅಂತ. ಆ್ಯಂಡ್ ಇದ್ರ ಅಡ್ಜಸ್ಟೇಬಲ್ ಬ್ರೇಕ್ ಲಿವರ್ಸ್ಗೆ 2,500 ಏನೋ ನೋಡಿದ್ದೆ ನಾನು. ಆಂಟಿ ಇಲ್ಲ ಆಂಟಿ ಇವಾಗ ಆಗಲ್ಲ, ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಆಂಟಿನೆಲ್ಲ ಕೂರಿಸ್ಕೊಂಡು ಹೋದರೆ ಆಮೇಲೆ ನಮ್ಮ BG ಅವರು ಬೈಕೊಂಬಿಡ್ತಾರೆ. ನಾನು ಇನ್ನೂ ನನ್ನ ಗರ್ಲ್ ಫ್ರೆಂಡ್ನೇ ಕೂರಿಸ್ಕೊಂಡಿಲ್ಲ ಗಾಡೀಲಿ, ಆಗಲೇ ಯಾವುದಾದ್ರು ಆಂಟಿಗಳನ್ನ ಕೂರಿಸ್ತಾ ಇದೆಯಾ ಅಂತ. ಸೊ ಫೈನಲಾಗಿ ಮಾತಾಡೋದಾದರೆ ಗಾಡಿ ಬಗ್ಗೆ ನೀವೇನಾದರೂ ಕನ್ಫ್ಯೂಷನಲ್ಲಿದ್ದರೆ 350 ಮಾಡಿಬಿಟ್ಟವ್ರೆ ಹೋಗ್ಬೋದಾ ಇಲ್ವಾ ಅಂತ ಕಣ್ಣು ಮುಚ್ಕೊಂಡು ಹೋಗಿ. ನಿಮ್ಗೇನು ಅಷ್ಟೊಂದು ಡಿಫ್ರೆನ್ಸೇ ಗೊತ್ತಾಗಲ್ಲ. ಒಂದು ಒಳ್ಳೆ ಪ್ರೈಸ್ಗೆ ಒಂದು ಒಳ್ಳೆ ಪ್ರೀಮಿಯಮ್ ಗಾಡಿ ಸಿಗ್ತಾಯಿದೆ ನಿಮಗೆ. 150 ಸೆಕ್ಷನ್ ವೈಡ್ ಟೈರ್ ಇದೆ ಗುರು ಹಿಂದ್ಗಡೆ ನಿಮಗೆ ಬ್ರಿಡಿಸ್ಟಿನ್ ಅವ್ರದ್ದು. ಬಟ್ ಬರ್ನೌಟ್ ಎಲ್ಲ ಮಾಡಬೇಡಿ, ಟೈರ್ ಹೋದರೆ ಹಿಂದ್ಗಡೆ 8,000 to 10,000 ಕಾಸ್ಟ್ ಆಗುತ್ತೆ ನಿಮಗೆ ಸೇಮ್ ಬ್ರಿಡಿಸ್ಟಿಂದೇ ಬೇಕು ಅಂದರೆ. ಸೊ ಅಷ್ಟೇ ನಾನು ಹೇಳೋದು. ಗಾಡಿ ಅಂತೂ ಸಖತ್ತಾಗಿದೆ, ಒಳ್ಳೆ ನುಗ್ಗುತ್ತೆ. ನೀವು ಎಂಟ್ರಿ ಲೆವೆಲಲ್ಲಿ ನೀವು ನೋಡ್ತಾ ಇದ್ದರೆ ಗಾಡಿನ 3,04,000ಕ್ಕೆ ಒಂದೊಳ್ಳೆ ಕಿಲ್ಲರ್ ಗಾಡಿ ಅಂತ ಹೇಳ್ಬಹುದು, ಏನು ತೊಂದರೆ ಇಲ್ಲ. 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ, ಅದೆಲ್ಲ ಗೊತ್ತೇ ಇರುತ್ತೆ, ಅದನ್ನೇ ನಾವು ಹೇಳೋ ಅವಶ್ಯಕತೆ ಇಲ್ಲ. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇರೋದ್ರಿಂದ ಕ್ಲಚ್ಚು ತುಂಬ ಸ್ಮೂತಾಗಿ ಫೀಲ್ ಆಗುತ್ತೆ. ನೀವು ಹಳೆ ಗಾಡಿಯಿಂದ ಇದಕ್ಕೆ ಸ್ವಿಚ್ ಆಗ್ತಾಯಿದ್ರೆ ನಿಮಗೆ ಸಖತ್ತಾಗಿ ಫೀಲ್ ಆಗುತ್ತದು. ಏನು ಇಷ್ಟೊಂದು ಓಡಿಸ್ದಂಗೆ ಅನ್ಸಲ್ವಲ್ಲ ಆ ಥರ. ನಮ್ಮ GTಗಾರು ಕೊಡಬೇಕಿತ್ತಿದ್ದೀರ, ಅವಾಗ ಇನ್ನೂ ಚೆನ್ನಾಗಿರೋದು. ಎನಿವೇಸ್ ಗೈಸ್, ಇಷ್ಟಾಗಿತ್ತು ಈ ಗಾಡಿ ರಿವ್ಯೂವು. ಈ ಗಾಡಿ ಬ್ರೇಕಿನ್ ಆದಮೇಲೆ ಒಂದು ಡ್ರ್ಯಾಗ್ ಮಾಡೋಣ, ಡೀಟೇಲಾಗಿ ಬರುತ್ತೆ ಅದು ಕೂಡ ನಮ್ಮ ಚಾನಲಲ್ಲಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಸೊ ಸಿಗೋಣ ಮತ್ತೆ ಹೊಸ ಟಾಪಿಕ್ ಜೊತೆ, ಒಂದು ಹೊಸ ಗಾಡಿ ಜೊತೆ. ಎಲ್ಲೋ ಸ್ಕ್ರ್ಯಾಮ್ಲರು
ಹಂಗೋಗಿ ಮತ್ತೆ ಬಂದೆ. ಯಾಕೆ ಹೆವಿ ಲಾಂಗ್ ರಿವ್ಯೂ ಮಾಡಿದ್ಯಾ ಅನ್ನೋ. ನಿಲ್ಸೇ ಇಲ್ಲ, ಫುಲ್ ಕಂಟಿನ್ಯೂಸ್ ಆಗಿ ಮಾತಾಡ್ಬಿಟ್ಟಿದ್ದೀನಿ. ಇಷ್ಟೊಂದೆಲ್ಲ ದೊಡ್ಡದು ಮಾಡ್ತಾಯಿದ್ದಾರೆ ವೀಡಿಯೋನ, ಬೈಕೋಗ್ಬಿಡ್ತಾರೆ ಎಲ್ಲ. ಏನು ಇಷ್ಟೊಂದು ಮಾತಾಡ್ತೀಯ ಅಂತ.